ಅಣ್ಣ ನಮ್ಮ ಹೆಸರು ನೀರಜ್ ಅಂತ. ನೀರಜ್. ನೀರಜ್ ಯಾವ ಊರು ಸರ್? ಸರ್ ನಮ್ದು ಇಲ್ಲಿ ವಿಜಯನಗರ ಮೈಸೂರು. ಹೌದಾ? ಎಳ್ನೀರಪ್ಪಲ್ಲ ಜೋರಾಗಿದೆಯಾ? ವ್ಯಾಪಾರ ಚೆನ್ನಾಗಿ ನಡೀತಿದೆ ಸರ್, ಏನು ತೊಂದರೆ ಇಲ್ಲ. ಹಾಂ. ಎಳ್ನೀರು ಸ್ವಲ್ಪ ಡಿಮ್ಯಾಂಡ್ ಆಗ್ತಿದೆ ಈಗ. ಹ್ಞೂ. ಬರೋ ತಿಂಗಳಿಂದ ಎಳ್ನೀರು ಸ್ವಲ್ಪ ಸಿಗೋ ಸ್ವಲ್ಪ ಶಾರ್ಟೇಜು. ಯಾಕೆ? ನಮ್ಮವರೇ ಎಲ್ಲ ಹೊರಗಡೆ ಎಲ್ಲ ಎಳ್ನೀರು ಎಕ್ಸ್ಪೋರ್ಟ್ ಮಾಡಿ ನಮ್ಮವರೇ ನಮಗೆ ಎಳ್ನೀರಾಗಿ ಮಾಡ್ತಿದ್ದಾರೆ. ಎಲ್ಲ ಹೊರಗಡೆ ಬಾಂಬೆ ಡೆಲ್ಲಿ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ತಿರ್ಗಾ ಮೊನ್ನೆಯಿಂದ ಬೇರೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹೋಲ್ಸೇಲು 35 ರೂಪಾಯಿ ರೇಟ್ ಇದ್ದಿದೆ ಎಳ್ನೀರು, ಮತ್ತೆ 40 ರೂಪಾಯಿ ಏರಿಕೆ ಆಗಿದೆ ಎಳ್ನೀರು ರೇಟ್ ಹೋಲ್ಸೇಲು. ನೋಡಬೇಕು ಬರೋ ತಿಂಗಳಿಂದ ಎಳ್ನೀರು ರೇಟ್ ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ 50 ರೂಪಾಯಿ ಇದೆ. ತಿರ್ಗಾ ನಾವು ಅತಿ ಶೀಘ್ರದಲ್ಲಿ 60 ರೂಪಾಯಿ ಮಾಡ್ಬೇಕಂತ ಇದೀವಿ. ಇನ್ನು ಜನ ಏನು ಹೇಳ್ತಾರೆ ಗೊತ್ತಿಲ್ಲ. ಪಬ್ಲಿಕ್ ಎಷ್ಟೊಂದು ಯಾಕೆ ಡಿಮ್ಯಾಂಡ್ ಅಂತ ಕೇಳ್ತಾರೆ. ಐಟಮ್ ಸಿಗ್ತಾ ಇಲ್ಲ. ಎಲ್ಲ ಬಾಂಬೆ ಡೆಲ್ಲಿ ಎಕ್ಸ್ಪೋರ್ಟ್ ಮಾಡಿ ಎಳ್ನೀರೆಲ್ಲ ಮಾಡ್ಬಿಟ್ಟಿದ್ದಾರೆ. ನೀವು ಎಷ್ಟಕ್ಕೆ ಮಾರ್ತಾ ಇದ್ದೀರಾ? ಈಗ 50 ರೂಪಾಯಿ ಮಾಡ್ತಾ ಇದೀವಿ ಸರ್. 50 ರೂಪಾಯಿ ಮಾರ್ತಾ ಇದ್ದೀರಾ? ವರ್ಕೌಟ್ ಆಗ್ತಾ ಇದೆಯಾ ನಿಮಗೆ? ಇಲ್ಲಿ ಸರ್ ಕಮ್ಮಿ ಪ್ರಾಫಿಟ್ ಆಯ್ತು. ಎಲ್ಲ ದಳ್ಳಾಳಿ ಮಧ್ಯೆ ಇರ್ತಾರೆ, ಎಲ್ಲ ಅವ್ರಿಗೆ ಎಲ್ಲ ರೇಟ್ ಹಚ್ಚಿ ಕೊಡ್ಕೊಂಡು ನಾವು ಇಲ್ಲಿ ನಮಗೆ ಲಾಭ ಕಮ್ಮಿ. ಈಗ ಬರೀ ಒಂದು 7 ರೂಪಾಯಿ 8 ರೂಪಾಯಿ ಲಾಭ ಸಿಗ್ತದೆ. ಮುಂಚೆ ಒಂದು ಎಳ್ನೀರು ಮಾರಿದ್ರೆ 15 ರೂಪಾಯಿ 10 ರೂಪಾಯಿ ಲಾಭ ಸಿಗೋದು. ಈಗೆಲ್ಲ ಅಷ್ಟು ಲಾಭನೇ ಸಿಗ್ತಾ ಇಲ್ಲ ಈಗ. ಆಮೇಲೆ ಸ್ವಂತ ವೆಹಿಕಲ್ ಬರೀ ಎಳ್ನೀರಿಗಂತಾನೆ ವೆಹಿಕಲ್ ತಂದಿದ್ದೀವಿ. ಇದು ಬರೀ ಎಳ್ನೀರು ವ್ಯಾಪಾರ ಮಾಡಕ್ಕಂತಾನೆ ಇದಕ್ಕೂ ಬಂಡವಾಳ ಹಾಕಿದೀವಿ. ಲಾಭ ಕಮ್ಮಿ. ನೋಡ್ಬೇಕು ಎಳ್ನೀರು ಎಷ್ಟು ಏನಾಗುತ್ತೆ ಡಿಮ್ಯಾಂಡ್ ಅಂತ. ಹೋದ ವರ್ಷ ಹೇಗಿತ್ತು? ಹೋದ ವರ್ಷ 60 ರೂಪಾಯಿ ಏರಿಕೆ ಆಗಿತ್ತು ಎಳ್ನೀರು. ಹೋದ ವರ್ಷ ಒಳ್ಳೆ ರೇಟ್ ಇತ್ತು. ಆಮೇಲೆ ಹೋದ ವರ್ಷ ನಮಗೆ ಸೀಸನ್ಗೆ ಎಳ್ನೀರು ಸಿಗ್ಲಿಲ್ಲ ವ್ಯಾಪಾರ ಮಾಡೋಕ್ಕೆ. ನಮಗೆ ವರ್ಷಕ್ಕೊಂದ್ಸತಿನೇ ಆ 3 ತಿಂಗಳು ವ್ಯಾಪಾರ ನಡೀತಿದೆ. ಆ 3 ತಿಂಗಳ ಟೈಮಲ್ಲಿ ನಮ್ಗೆ ವ್ಯಾಪಾರ ಎಳ್ನೀರು ಸಿಗಲ್ಲ ವ್ಯಾಪಾರಕ್ಕೆ. ಎಲ್ಲ ನಮ್ಮವರೇ ದಳ್ಳಾಳಿ ಕೆಲಸ ಮಾಡ್ಬಿಟ್ಟು ಮಧ್ಯದಲ್ಲಿ ಎಲ್ಲ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ ಬಾಂಬೆ ಡೆಲ್ಲಿ ಕಡೆಗೆಲ್ಲ. ಲೋಕಲ್ ಅದರಿಂದ ಎಳ್ನೀರು ಇಲ್ಲ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರೋದು ನೀವು? ಯಾವ ಊರ ಮೇಲೆ ಡಿಪೆಂಡ್ ಆಗಿರೋ ಜಾಸ್ತಿ ನೀವು ಎಳ್ನೀರಿಗೆ? ಜಾಸ್ತಿ ನಾವು ಈ ಕಡೆ ಕಡ್ಕೊಳ, ಸಿಂಧಳ್ಳಿ, ನಂಜನಗೂಡು ಈ ಕಡೆ ಸೈಡ್ ಜಾಸ್ತಿ ಎಳ್ನೀರು ನಮಗೆ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವು 25 ರೂಪಾಯಿ ಎಳ್ನೀರು ಕುಯ್ದ್ರೆ ಅವರೆಲ್ಲ ಬಂದು 35 ರೂಪಾಯಿ 33 ರೂಪಾಯಿ ಡಿಮ್ಯಾಂಡ್ ಮಾಡ್ಬಿಡ್ತಾರೆ. ಅವರು ಡಿಮ್ಯಾಂಡ್ ಮಾಡಿ ತಗೋದ್ರೆ ಅವ್ರಿಗೆ ಲಾಭ ಸಿಗುತ್ತೆ. ಬಟ್ ನಮ್ಗೆ ಇಲ್ಲಿ ಜನಕ್ಕೆ ನಾವು ರೇಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಸಡನ್ ನಾವು 50 ರೂಪಾಯಿ ಎಳ್ನೀರು 70 ರೂಪಾಯಿ ಹೇಳಕ್ಕಾಗಲ್ಲ ಸರ್. ಇಲ್ಲಿ ಏನ್ ರೇಟ್ ಒಂದು 10 ರೂಪಾಯಿ 5 ರೂಪಾಯಿ ರೇಟ್ ಮಾಡ್ಬೋದು ಅಷ್ಟೇ. ನಮ್ಗೆ ನಮ್ಮವರೇ ನಮ್ಗೆ ಎಳ್ನೀರೆಲ್ಲ ಮಾಡ್ಬಿಡ್ತಿದ್ದಾರೆ ಎಲ್ಲ ಹೊರಗಡೆ ಎಕ್ಸ್ಪೋರ್ಟ್ ಮಾಡಿ.